ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ. ಇವತ್ತೇನು ಸ್ಪೆಷಲ್ ಅಂದರೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಏನೇನು ತೊಗೊಂಡ್ವಿ, ಎಷ್ಟೆಷ್ಟು ಕಾಸ್ಟ್ ಆಯಿತು ಅಂತೆಲ್ಲ ಹೇಳ್ತೀನಿ ನೋಡಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ದಯವಿಟ್ಟು ಹಾಗೆ ನನ್ನ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಎಲ್ಲ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮೊದಲಿಗೆ ನಮ್ಮ ಮಮ್ಮಿಗೆ ಸೀರೆ ತೊಗೊಂಡೆ, ಅದನ್ನು ತೋರಿಸ್ತೀನಿ ಕಾಸ್ಟ್ ಎಷ್ಟು ಅಂತ. ಇದು ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ. ಇದು ನೋಡಿ, ಕಲರು ಪರ್ಪಲ್ ನೋಡಿ. ಈಗ ನಮ್ಮ ಅಮ್ಮಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ನನಗೊಂದು ನಮ್ಮ ಮಮ್ಮಿಗೊಂದು ತೊಗೊಬಂದಿದ್ದು, ನಂದು ಸ್ಟಿಚ್ ಕೊಟ್ಟಿದ್ದೀನಿ ಬ್ಲೌಸ್ ಸ್ಟಿಚ್ಚಿಗೆ. ಅದು ಬ್ಲೌಸ್ ಸ್ಟಿಚ್ ಆದಮೇಲೆ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ, ಎಷ್ಟು ಆ ಸ್ಯಾರಿ ಎಷ್ಟು, ಬ್ಲೌಸಿಗೆ ಎಷ್ಟಾಯಿತು ಸ್ಟಿಚ್ಚಿಗೆ ಅಂತೆಲ್ಲ ತೋರಿಸ್ತೀನಿ ನೋಡಿ. ಇದು ಡಾರ್ಕ್ ಪರ್ಪಲ್ಲು ಕಾಣಿಸ್ತಿದೆ ಡಾರ್ಕ್ ಪರ್ಪಲ್ಲು ಆರೆಂಜು ಬಾರ್ಡ್ರು ಕಾಂಬಿನೇಷನ್ ಮಾತ್ರ ಸೂಪರಾಗಿದೆ. ಇದೆಲ್ಲಿ ತೊಗೊಂಡಿದ್ದು ಅಂದರೆ ತುಮಕೂರಲ್ಲಿ ಹೆಗ್ಗೆರೆಯಲ್ಲಿ ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಒಂದು ಸ್ಯಾರಿ ಶಾಪ್ ಇದೆ. ಸೊ ಅಲ್ಲಿಗೆ ಹೋಗಿ ತೊಗೊಂಡಿದ್ದು. ಇದು ಕಾಸ್ಟ್ ಬಂದುಬಿಟ್ಟು 1300. ಈ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೆಮಿ ಮೈಸೂರು ಕ್ರೇಪ್ ಸ್ಯಾರಿ ಇದು. ನೆಕ್ಸ್ಟು ನಾನು ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ, ನಾನು ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಈ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ. ಕಾಣಿಸ್ತಿದೆ ನೋಡಿ, ಕಾಣಿಸ್ತೀಯಾ? ಇದು 2 ಬ್ಯಾಂಗಲ್ಗೆ 350 ಕೊಟ್ಟೆ. ವೇರ್ ಮಾಡಿದರೆ ಮಾತ್ರ ಸಿಂಗಲ್ ಬ್ಯಾಂಗಲ್ಲು ಸೂಪರಾಗಿ ಕಾಣುತ್ತೆ ನೋಡಿ. ಈ ಬ್ಯಾಂಗಲ್ನ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಕಾಣಿಸ್ತಿದೆಯಾ? ತುಂಬ ಚೆನ್ನಾಗಿದೆ. ನಿಮಗೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಎಲ್ಲಿ ತೊಗೊಂಡಿದ್ದು ಅಂತ ಶಾಪ್ ನೇಮ್ ಕೂಡ ಹೇಳ್ತೀವಿ. ನೆಕ್ಸ್ಟು ಸ್ಯಾರಿ ಮ್ಯಾಚಿಂಗ್ ತೊಗೊಂಡಿದ್ದು. ಹೆಣ್ಮಕ್ಳಿಗೆ ಇದಕ್ಕಿಂತ ಏನು ಬೇಕನ್ಸುತ್ತೆ ಹೇಳಿ? ಒಡವೆ, ಸೀರೆ, ಬಟ್ಟೆ, ಜ್ಯುವೆಲ್ರಿ ಇದೆ ಅಲ್ವಾ ಹೆಣ್ಮಕ್ಳಿಗೆ ಆಸೆ. ಪ್ರತಿಯೊಂದು ಹಬ್ಬಕ್ಕೂ ಹೆಣ್ಮಕ್ಳು ಕೇಳೋದಷ್ಟೇ ಅಲ್ವಾ ನೋಡಿ. ಸ್ಯಾರಿ ಮ್ಯಾಚಿಂಗು ಇದೊಂದು ಸರ ತಗೊಂಡೆ, ಹೇಗಿದೆ ನೋಡಿ ಕಮೆಂಟಲ್ಲಿ ತಿಳಿಸಿ. ಇದು ಕಾಸ್ಟ್ ಬಂದ್ಬಿಟ್ಟು 900. ಬ್ಯಾಂಗಲ್ಸು ಮತ್ತು ಇದನ್ನೆರಡು ಒಂದೇ ಥರನೇ ತೊಗೊಂಡಿದ್ದು. ಇದು 900. ಇದಕ್ಕೆ ಬಿಟ್ಟು ಜುಮ್ಕ ಬಂದಿದೆ. ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ. ಈಗೆಲ್ಲ ಟ್ರೆಂಡಾಗಿ ಓಡ್ತಿರೋದಿದು. ಈ ಚಿನ್ನದ ರೇಟಲ್ಲಿ ಚಿನ್ನ ತೊಗೊಳಕ್ಕಾಗಲ್ಲ. ನೋಡಿ, ವೇರ್ ಮಾಡಿದಾಗ ಈ ಥರ ಕಾಣುತ್ತೆ. ಇದಕ್ಕೆ ಪುಟ್ಟ ಜುಮ್ಕ ಬಂದಿದೆ. ಇಷ್ಟೇ, ಇದ್ರ ಜೊತೆಗೆ ಇನ್ನೇನು ಬೇಡ. ಇದೊಂದು ಲಾಂಗ್ ಹಾರ ವೇರ್ ಮಾಡಿಬಿಟ್ರೆ ಸೂಪರಾಗಿ ಕಾಣುತ್ತೆ ನೋಡಿ. ಈ ಪುಟ್ಟ ಜುಮ್ಕ ಕಾಣಿಸ್ತಿದೆ ಅಲ್ಲ, ಪುಟ್ಟ ಜುಮ್ಕ ಹೇಗಿದೆ ನೋಡಿ. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ನನ್ನ ಮಗಳಿಗೆ ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಇದು ಒಂದು ಪ್ಯಾಂಟು, ಇದು 299 ಒಂದು ಪೀಸು. ಸೊ ಇದು ಸೇಮು. ಟೀ ಶರ್ಟು ಇದು 299. ಅವಳಿಗೆ ಜಾಸ್ತಿ ಸರಿ ಹಬ್ಬ. ಇದು ಒಂದು ಪ್ಯಾಂಟು, ಇದು ಸೇಮು 299. ಇದು ಜುಡಿಯೋದಲ್ಲಿ ತೊಗೊಂಬಂದಿರೋದು ಅವಳಿಗೆ. ಇದು ಅಷ್ಟೇ 299 ಸೇಮ್. ಆಫರ್ ಇತ್ತು, ಹಾಗಾಗಿ ಆಫರ್ ಮೇಲೆ ತೊಗೊಬಂದಿದ್ದೀನಿ.
ಯಾವ್ದು ಚೆನ್ನಾಗಿದೆ ಬೇಬಿ ಡ್ರೆಸ್ಸು ಕಮೆಂಟ್ ಮಾಡಿ. ಸೊ ಹೆಣ್ಮಕ್ಳಿಗಂತೂ ಕಂಡ್ರಿ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಯಾವ ಥರದ ಹಾಕಿದ್ರೆ ಹೆಣ್ಮಕ್ಳು ಸೂಪರಾಗಿ ಕಾಣಿಸ್ತಾರೆ ನೋಡಿ. ಇದು ಸ್ಕರ್ಟ್ ಆಫ್ ಬರುತ್ತಲ್ಲ ಆ ಥರ ಆಫ್ ಇದು. ನೆಕ್ಸ್ಟು ಇದೊಂದು ಟಿ ಶರ್ಟು, ಇದೊಂದು ಪ್ಯಾಂಟು, ಲಾಸ್ಟು ಇದೊಂದು ಟಿ ಶರ್ಟ್. ಇಷ್ಟೇ. ಅವಳಿಗೆ ಫ್ರಾಕ್ಸ್ ಎಲ್ಲ ತುಂಬ ಇದೆ. ಅವಳು ಫ್ರಾಕ್ ಈಗೀಗ ಫ್ರಾಕ್ ಕೇಳ್ತಿದ್ದಾಳೆ, ಅಮ್ಮ ಹಾಕು ಹಾಕು ಅಂತ. ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ ಅವಳು. ಸೊ ಅಷ್ಟೊತ್ತಿಗೆ ಒಂದು ವೀಡಿಯೋ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಫ್ಲಿಪ್ಕಾರ್ಟಲ್ಲಿ ಒಂದು ಕಾರ್ಗೋ ಪ್ಯಾಂಟ್ ಟ್ರೆಂಡ್ ಇದೆಯಲ್ವ, ಅದನ್ನು ಬುಕ್ ಮಾಡಿದೆ ನೋಡಿ. ಇದು 599. ಬೇಕಾದರೆ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಫೋಟೋನ ಹಾಕ್ತೀನಿ, ಲಿಂಕು ಕೊಡ್ತೀನಿ. ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡಿ ನೋಡಿ ಹೇಗಿದೆ ಅಂತ. ಕ್ಲಾತ್ ವೈಸ್ ಅಂತೂ ಸೂಪರಾಗಿದೆ, ಎರಡು ಮಾತೇ ಆಡೋಂಗಿಲ್ಲ. ಕಾಸ್ಟ್ ಬಂದು 599. ನೆಕ್ಸ್ಟು ನಾವು ಡಿಮಾರ್ಟ್ಗೆ ಶಾಪಿಂಗ್ ಅಂತ ಹೋಗಿದ್ವಿ, ಇಲ್ಲೇ ತುಮಕೂರಲ್ಲಿ ಎಸ್ ಮಾಲಲ್ಲಿ. ಆವಾಗ ಇದೊಂದು ಟಿ ಶರ್ಟ್ ತೊಗೊಂಡೆ ನಾನು, ಇಷ್ಟ ಆಯಿತು ಅಂತ ನೋಡಿ. ಇದು ಕಾಸ್ಟ್ ಎಷ್ಟಂತ ಗೆಸ್ ಮಾಡಿ, ನಾನು ಕಾಸ್ಟ್ ಹೇಳಲ್ಲ, ಇದೆಷ್ಟಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಮತ್ತು ಮೀಶೋದಲ್ಲಿ ಇನ್ನೊಂದು ಹಾಫ್ ಕುರ್ತಾನ ಬುಕ್ ಮಾಡಿದೆ. ಇದು ಜೀನ್ಸ್ ಮೇಲೆ ವೇರ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ ನೋಡಿ. ಇದು ಕ್ಲಾತ್ ಬಂದ್ಬಿಟ್ಟು ಕಾಟನ್ನು, 3/4 ಸ್ಲೀವು. ಇದನ್ನು ಸಮೇತ ನಾನು ಡಿಸ್ಪ್ಲೇ ಮೇಲೆ ಫೋಟೋನ ಮತ್ತು ಲಿಂಕ್ನ ಕೊಟ್ಟಿರ್ತೀನಿ, ಬೇಕಾದರೆ ಪರ್ಚೇಸ್ ಮಾಡಿ. ಕಾಣಿಸ್ತಿದೆಯಾ? ಮತ್ತು ನಾನು ಇನ್ನೊಂದು ಚಿನ್ನದು ಮೂಗ್ಬಿಟ್ಟು ಯಾವಾಗಿಂದನೂ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಆ ಥರದ್ದು ಮೂಗ್ಬಿಟ್ಟು ತೊಗೋಬೇಕು ಅಂತ. ಈಗ ತೊಗೊಳ್ಳೋಣ ಅಂತ ಸುಮ್ಮನೆ ಆಗ್ತಿದೆ. ನಮ್ಮ ಹಸ್ಬೆಂಡು ನೆನ್ನೆ ಬಾ ಕೊಡಿಸ್ತೀನಿ, ಕರ್ಕೊಂಡೋಗ್ತೀನಿ, ಯಾವಾಗಲೂ ಕೇಳ್ತಿರ್ತೀಯಲ್ವ ಅಂತ ಕರ್ಕೊಂಡೋಗಿದ್ರು. ಏನು ಚಿನ್ನದ ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್, ತೊಗೊಳಕ್ಕೆ ಚಿನ್ನ ಮಾತಾಡ್ಸೋಕ್ಕೆ ಆಗಲ್ಲ. ತೊಗೊಳಕ್ಕೆ ಎಲ್ಲಿಂದ ಹೋಗೋದು? ತೋರಿಸ್ತೀನಿ ರೀ ಮೂಗ್ಬಟ್ಟು ಯಾವ ಥರ ಇದೆ ಅಂತ. ಚೆನ್ನಾಗಿದ್ದರೆ ನೀವು ತಗೊಳ್ಳಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಮಗಳಿಗೆ ಒಂದು ಪುಟ್ಟದು ಏರ್ಬೆಂಡು. ಹೆಣ್ಮಕ್ಳಿಗೆ ಎಷ್ಟಿದ್ರು ಸಾಕಾಗಲ್ಲ ಅಲ್ವಾ? ನನಗಂತೂ ನನ್ನ ಮಗಳಿಗೆ ರೆಡಿ ಮಾಡೋದು, ಈ ಥರ ಎಲ್ಲ ಹೇರ್ ಬೆಂಡ್ ಹಾಕೋದು, ಕ್ಲಿಪ್ಗಳು ಹಾಕೋದು, ಅವಳದ್ದು ಎಷ್ಟು ಅಸೆಸರೀಸ್ ಇದೆ ಅಂದರೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅವಳದ್ದು ಏನೇನು ಅಸೆಸರೀಸ್ ಇದೆ, ಎಷ್ಟು ಹೇರ್ ಬೆಂಡ್ಸ್ ಇದೆ, ಎಷ್ಟು ಕ್ಲಿಪ್ ಇದೆ, ಎಷ್ಟು ಸರಗಳಿದೆ, ಅವಳದ್ದು ಏನು ಜ್ಯುವೆಲ್ರಿ ಆಗಲಿ, ಹೇರ್ ಬೆಂಡ್ ಅಸೆಸರೀಸ್ ಆಗಲಿ, ಕ್ಲಾತ್ಸ್ ಆಗಲಿ ಎಷ್ಟಿದೆ ಅಂತ ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ ತೋರಿಸಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ. ನೋಡಿ ಹೇರ್ ಬೆಂಡ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಹೆಣ್ಮಕ್ಳಿಗೆ ಪುಟ್ಟ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿರೋಗೆಲ್ಲ ಇಷ್ಟೇ ಆಸೆ ಅನಿಸುತ್ತಲ್ವ, ಹೆಣ್ಮಕ್ಳು ಚೆನ್ನಾಗಿ ಬಟ್ಟೆ ಹಾಕಬೇಕು, ರೆಡಿ ಮಾಡಬೇಕು ಅಂತ ಇದೆ ಆಸೆ ಅನಿಸುತ್ತೆ. ಅದಕ್ಕಿನ್ನೂ ಇನ್ನು ಏನು ಕೇಳೋಕ್ಕಾಗುತ್ತೆ ದೇವ್ರನ್ನ ಅಲ್ವಾ? ಹೆಣ್ಮಕ್ಳನ್ನೇ ವರವಾಗಿ ಕೊಟ್ಟಿರ್ತಾನೆ ದೇವರು. ಅದೊಂದೇ ನಾನು ನನ್ನ ಮಗಳನ್ನ ದೇವ್ರ ಹತ್ರ ಬೇಡಿ ಪಡೆದಿದ್ದು ವರ. ಅವಳು ನನಗೆ ಹೇಳ್ತಾ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ, ಸೊ ಬೇಡ. ನೆಕ್ಸ್ಟ್ ನೋಡಿ, ಈಗ ಮೂಗ್ಬೋರ್ಡ್ ತೊಗೊಂಬಂದಿದೆ ಅಂತ ಅನ್ನಲ್ವಾ, ತೋರಿಸ್ತೀನಿ ನೋಡಿ. ಪುಟ್ಟದು ಚೆನ್ನಾಗಿದೆಯಾ? ಕಾಣಿಸ್ತಿದೆಯಾ? ಪುಟ್ಟದು. ಇದಕ್ಕೆ ಹಳೇದೊಂದು ಇಯರಿಂಗ್ ಇತ್ತು ಹಸ್ಬೆಂಡು, ಅದನ್ನು ಹಾಕ್ಬಿಟ್ಟು ಅದನ್ನು ಹಾಕಿ ಅದನ್ನೇನೋ 350 ತೊಗೊಂಡ್ರು. ಮೇಲೆ ಇದಕ್ಕೆ 1500 ಏನೋ ಕೊಟ್ಬಿಟ್ಟು ತೊಗೊಂಬಂದಿದ್ದು. ಅದಕ್ಕೆ ಹೇಳಿದ್ವಿ ಚಿನ್ನ ಮಾತಾಡ್ಸೋಕ್ಕಾಗಲ್ಲ, ನಮ್ಮಂಥ ಬಡವರು ತೊಗೊಳಕ್ಕಾಗಲ್ಲ ಅಂತ. ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಹೇಳಿದ್ನಲ್ಲ, ನನ್ನ ಮಗಳು ಕ್ಲಾತಿಂಗ್ ಅಸೆಸರೀಸ್ ಆಗಲಿ, ಕ್ಲಾತ್ದಾಗಲಿ, ಅವಳದು ಹೇರ್ ಅಸೆಸರೀಸ್ ಆಗಲಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಮೇಡಮ್ ವಿಡಿಯೋ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ವಿಡಿಯೋ ಮಾಡ್ತೀನಿ. ಆದಷ್ಟು ಡೈಲಿ ಬ್ಲಾಗ್ಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮಗೆ
ಯಾಕೆಂದ್ರಿಂದ ನೆಕ್ಲೆಸ್ ತೋರಿಸಿದ್ನಲ್ವ ಇದು ಪೆಂಡೆಂಟು ನೀಟಾಗಿ ಕಾಣಿಸ್ತಿರ್ಲಿಲ್ಲ, ಸೊ ಅದಕ್ಕೆ ತೋರಿಸಿ ಅಂತ ಬಂದಿದ್ದೀನಿ. ಇದು ನೋಡಿ ಲಕ್ಷ್ಮಿ ಪೆಂಡೆಂಟು ಗ್ರೀನ್ ಬಿಡ್ಸಲ್ಲಿದೆ, ಪಿಂಕ್ ಸ್ಟೋನು ಗ್ರೀನ್ ಮತ್ತು ವೈಟ್ ಕಲರ್ ಬಿಡ್ಸಲ್ಲಿದೆ ನೋಡಿ. ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಇದು ಒಂದು ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಬೇರೆ ನೆಕ್ಲೆಸ್ ಹಾಕ್ಕೊಳ್ಳೋದು ಬೇಕಿರಲ್ಲ. ಸೊ ಈ ಕಾಸ್ಟ್ ಬಂದು 900 ರುಪೀಸ್. ನಿಮಗೂ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಶಾಪ್ ನೇಮ್ ಅಂತ ಹಾಕಿ ನಾನು ಶಾಪ್ ನೇಮ್ನ ತಿಳಿಸ್ತೀನಿ. ಬೇಕಾದರೆ ಲೈವಾಗೂ ಕೂಡ ಒಂದು ವೀಡಿಯೋಲ್ಲಿ ಮಾಡಿ ಶಾಪ್ ಹೋಗಿ ವೀಡಿಯೋ ಮಾಡಬೇಕಾದ್ರೂ ತೋರಿಸ್ತೀನಿ ನಿಮಗೆ ಏನೇನು ರೇಂಜಲ್ಲಿ ಯಾವ ಕಾಸ್ಟಲ್ಲಿದೆ. ಮತ್ತು ಈ ಬೀಡ್ಸಲ್ಲಿ ಬೀಡ್ಸ್ ಕಲರ್ ಕೂಡ ಚೇಂಜ್ ಇದೆ. ಪಿಂಕ್ ಬೀಡ್ಸು, ಗ್ರೀನ್ ಬೀಡ್ಸು, ಗ್ರೀನ್ ಮತ್ತು ಗೋಲ್ಡು, ಪಿಂಕ್ ಮತ್ತು ಗೋಲ್ಡ್ ಬೀಡ್ಸು ಕಾಂಬಿನೇಷನ್ ಎಲ್ಲ ನಿಮಗೆ ಈ ಹಾರ ಸಿಗುತ್ತೆ. ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಲೈವಾಗೂ ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಶಾಪ್ಗೆ ಹೋಗಿ ಚೆನ್ನಾಗಿದೆಯಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಲಿಫ್ಟ್ ನೆಕ್ನ ತೊಗೊಂಡೆ. ಸೊ ಸಾರಿ, ಇದು 200 ರುಪೀಸು ನೋಡಿ. ಸೀವನ್ನ ಕಂಪ್ನಿ ಕಾಣ್ತಿದೆಯಾ ಈ ಕಲರು ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸಿಗೆಲ್ಲ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್, ಕೀಪ್ ವಾಚಿಂಗ್.